ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣಿ ಬರ್ನಾಡ್. 1951 ಮಾರ್ಚ್ 7 ಇರಾನ್ನ ಪ್ರಧಾನಮಂತ್ರಿ ಹಜ್ ಅಲಿ ರುಜ್ಮಾರಾ ಅವರ ಹತ್ಯೆ ಆಗತ್ತೆ. ಹತ್ಯೆ ಮಾಡಿದ್ದು ಖಲೀಲ್ ತಹಮಸೇಬಿ ಅಂತ. ಈ ತಹಮಸೇಬಿ ಫದಾಯಾನ್ ಎ ಇಸ್ಲಾಂ ಎನ್ನುವ ಒಂದು ತೀವ್ರವಾದಿ ಧಾರ್ಮಿಕ ಸಂಘಟನೆಯ ಸದಸ್ಯ. ಸರ್ಕಾರ ಅಂದ್ರೆ ರಜ್ಮಾರಾ ಅವರ ಸರ್ಕಾರ ಶರಿಯಾ ಕಾನೂನನ್ನ ಜಾರಿಗೆ ತರಲಿಲ್ಲ. ಆಂಗ್ಲೋ ಇರಾನಿಯನ್ ತೈಲ ಕಂಪನಿಯ ವಿವಾದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ಎನ್ನುವ ಕಾರಣಕ್ಕಾಗಿ ಪ್ರಧಾನಮಂತ್ರಿಯ ಹತ್ಯೆಯನ್ನ ಮಾಡಲಾಗುತ್ತೆ. ಯಾವಾಗ? 1951ರಲ್ಲಿ. ಸೋವಿಯತ್ ಯೂನಿಯನ್ ಈ ಹತ್ಯೆಯ ಹಿಂದೆ ಅಮೆರಿಕ ಇದೆ ಅಂತ ಆರೋಪಿಸಿತ್ತು. ಆರಂಭದಲ್ಲಿ ರಜ್ಮಾರಾ ಅವರು ಇರಾನ್ ನಲ್ಲಿ ಸುಧಾರಣೆಯನ್ನು ತರೋದಕ್ಕೆ ಅಮೆರಿಕದ ಬೆಂಬಲವನ್ನ ಕೋರಿದ್ರು. ನಂತರ ಅಮೆರಿಕದಿಂದ ಅವರು ದೂರ ಹೋಗೋದಕ್ಕೆ ಶುರು ಮಾಡಿದ್ರು. ಸೊ ಆ ಸಮಯದಲ್ಲಿ ತೈಲ ರಾಷ್ಟ್ರೀಕರಣ ಅಂದ್ರೆ ಆಯಿಲ್ ನ್ಯಾಷನಲೈಸೇಷನ್ ನಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಅವರು ನಡ್ಕೊಂಡಿದ್ರು. 1953ರಲ್ಲಿ ಇರಾನ್ ನಲ್ಲಿ ರಜ್ಮಾರಾ ಸರ್ಕಾರದ ವಿರುದ್ಧ ಎದ್ದಂತಹ ದಂಗೆಯನ್ನ ಅಮೆರಿಕ ಕೂಡ ಬೆಂಬಲಿಸಿತ್ತು. ಆದ್ರೆ ಇದು ರಜ್ಮಾರಾ ಅವರ ಮರಣದ 2 ವರ್ಷಗಳ ನಂತರ ನಡೆದಿತ್ತು. ಸೊ ಆಗ ಅಂದ್ರೆ ಈ ಹತ್ಯೆ ಆಗುವಾಗ ಭಾರತದ ಪ್ರಧಾನಿಯಾಗಿದ್ದವರು ಜವಾಹರಲಾಲ್ ನೆಹರು ಅವರು. ಸೊ ಅವರು ಈ ಹತ್ಯೆಯನ್ನ ಖಂಡಿಸ್ತಾರೆ. 1951ರ ಮಾರ್ಚ್ 21ರಂದು ಮುಖ್ಯಮಂತ್ರಿಗಳಿಗೆ ಅಂದ್ರೆ ದೇಶದ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಇರಾನ್ ನಲ್ಲಿ ಅಲ್ಲಿನ ಪ್ರಧಾನಿ ಜನರಲ್ ಆಲಿ ರಜ್ಮಾರಾ ಮತ್ತು ಸಚಿವ ಅಬ್ದುಲ್ ಹಮೀದ್ ಜಂಗೋನಿಕ್ ಅವರ ಹತ್ಯೆ ಮಾಡಲಾಯಿತು. ಸೊ ಈ ರಕ್ತಸಿಕ್ತ ಕೃತ್ಯದ ಹಿಂದೆ ಆಯಿಲ್ ಸ್ಟೋರಿ ಇದೆ, ತೈಲದ ಕತೆ ಇದೆ. ಆಯಿಲ್ ಈಸ್ ಅ ಅನ್ಸೇವರಿ ಬಿಸಿನೆಸ್ ಅಂತ ಹೇಳ್ತಾರೆ. ಸೊ ಗ್ರೇಟ್ ಪವರ್ಸ್ ಅಂದ್ರೆ ಪ್ರಪಂಚದ ದೊಡ್ಡ ರಾಷ್ಟ್ರಗಳು ಅದರ ದೊಡ್ಡ ತೈಲ ಸಂಪನ್ಮೂಲಗಳತ್ತ ಲೋಭದಿಂದ, ಇರಾನ್ನ ತೈಲ ಸಂಪನ್ಮೂಲಗಳತ್ತ ಲೋಭದಿಂದ ನೋಡ್ತಾ ಇದ್ದಾವೆ ಅಂತ ನೆಹರು ಅವರು ಹೇಳಿದರು. ಇರಾನ್ನ ಒಂದು ಪಕ್ಷ ಮತ್ತೆ ಸಂಸತ್ತು ಮಜ್ಲಿಸ್ ಸಹ ತೈಲವನ್ನ ಆಯಿಲ್ ಅನ್ನ ನ್ಯಾಷನಲೈಸ್ ಮಾಡಬೇಕು ಅಂತ ಘೋಷಿಸಿದೆ ಅಂತ ನೆಹರು ಅವರು ಆ ಪತ್ರದಲ್ಲಿ ಬರೀತಾರೆ. ಸೊ ಇದಾಗಿ 75 ವರ್ಷಗಳಾಗಿವೆ. ಅಂದ್ರೆ 2026ರಲ್ಲಿ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಅಮೆರಿಕ ದಾಳಿಯನ್ನು ಮಾಡಿ ಅಲ್ಲಿನ ಸುಪ್ರೀಂ ಲೀಡರ್ ಆಲಿ ಖಮೇನಿ ಅವರನ್ನ ಮತ್ತು ಸೆಕ್ಯೂರಿಟಿ ಚೀಫ್ ಆಲಿ ಲರಿಜಾನಿ ಅವರನ್ನ ಕೊಂದು ಹಾಕಿದ್ರು. ಸೊ ಈ ಇಡೀ ದಾಳಿ ವಿಶ್ವಸಂಸ್ಥೆಯ ಚಾರ್ಟರ್ ಅಂದ್ರೆ ಮೂಲ ಕಾನೂನಿನ ಉಲ್ಲಂಘನೆಯಾಗಿತ್ತು. ನೆಹರು ಅಂದು ಹೇಳಿದ್ದು ಎಷ್ಟು ಸತ್ಯ ಮತ್ತೆ ಸ್ಪಷ್ಟ ಅಂದ್ರೆ ನೋಡಿ. ಟ್ರಂಪ್ ಮಾರ್ಚ್ 29, 2026ರಂದು ಫಿನಾನ್ಷಿಯಲ್ ಟೈಮ್ಸ್ಗೆ ಒಂದು ಸಂದರ್ಶನವನ್ನ ಕೊಡ್ತಾನೆ. ಸ್ಪಷ್ಟವಾಗಿ ಹೇಳ್ತಾರೆ, ನಿಜ ಹೇಳಬೇಕು ಅಂತಾಗಿದ್ರೆ ಇರಾನ್ನ ತೈಲವನ್ನ ನಮ್ಮ ವಶಕ್ಕೆ ತೆಗೆದುಕೊಳ್ಳೋದು ನಮ್ಮ ಮೆಚ್ಚಿನ ವಿಷಯ. ಅಮೆರಿಕ ಇರಾನ್ನ ಮುಖ್ಯ ತೈಲ ರಫ್ತು ಕೇಂದ್ರವಾದಂತಹ ಕಾರ್ಗ್ ದ್ವೀಪವನ್ನ ವಶಪಡಿಸಿಕೊಳ್ಬಹುದು ಅಂತ ತನ್ನ ಇಂಟರ್ವ್ಯೂನಲ್ಲಿ ಟ್ರಂಪ್ ಹೇಳ್ತಾರೆ. ಸೊ ಇರಾನ್ ಅಮೆರಿಕ ಮತ್ತೆ ಇಸ್ರೇಲ್ ವಿರುದ್ಧ ಒಂದೇ ಒಂದು ಹೆಜ್ಜೆಯನ್ನ ಹಿಂದಿಕ್ಕದೆ ಕಾದಾಡ್ತಾ ಇದೆ. ಸೊ ಇಟ್ ವಾಸ್ ಅ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಫ್ರಮ್ ಇರಾನ್ ಟು US ಅಂಡ್ ಇಸ್ರೇಲ್. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಮಾರ್ಚ್ 20ರಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂದ್ರೆ ಅಮೆರಿಕದ ಸೈನಿಕರನ್ನ ಇರಾನ್ನ ಮುಖ್ಯ ತೈಲ ಉತ್ಪಾದನಾ ಕೇಂದ್ರವಾದ ಕಾರ್ಗ್ ದ್ವೀಪವನ್ನ ವಶಪಡಿಸಿಕೊಳ್ಳೋದಕ್ಕೆ ನಾವು ಕಳಿಸಬಹುದು ಮತ್ತು ಅದನ್ನ ಅಮೆರಿಕದ ಆಸ್ತಿಯನ್ನಾಗಿ ಮಾಡ್ಕೊಳ್ಬಹುದು ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಅಮೆರಿಕದ ಈ ಕಾನ್ಫಿಡೆನ್ಸ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಅಮೆರಿಕ ತನ್ನ ಸೈನಿಕರನ್ನ ನೇರವಾಗಿ ಗ್ರೌಂಡ್ ಆಪರೇಷನ್ಗೆ ಇರಾನ್ಗೆ ಕಳಿಸಿದ್ರೆ ಅದು ವಿಯೆಟ್ನಾಂ ಯುದ್ಧದಲ್ಲಿ ಅನುಭವಿಸಿದಂತಹ ದೊಡ್ಡ ಮಟ್ಟದ ಸೋಲು ಮತ್ತೆ ಅವಮಾನವನ್ನ, ಪರಾಜಯವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರ್ಬೋದು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಸೊ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ಅಕ್ರಮ ಮತ್ತೆ ಕ್ರೂರವಾದ ದಾಳಿಯನ್ನ ಮಾಡಿದ ನಂತರ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಅಂದ್ರೆ ಆ ಜಲಸಂಧಿಯ ಮೂಲಕ ಜಗತ್ತಿಗೆ ಹೋಗುವ ಎಲ್ಲ ತೈಲ ಮತ್ತೆ ಗ್ಯಾಸ್ ಹಡಗುಗಳನ್ನ ನಿರ್ಬಂಧಿಸಿದೆ. ಜಗತ್ತಿನ 20% ತೈಲ ಮತ್ತೆ 20% LNG ಅಂದ್ರೆ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಏನಿದೆ ಅದು ಈ ಹಾರ್ಮುಜ್ ಜಲಸಂಧಿ ಮೂಲಕವೇ ಹೋಗ್ತದೆ. ಸೊ ಇದನ್ನ ಇರಾನ್ ಮುಚ್ಚಿದ ನಂತರ ಜಗತ್ತಿನಾದ್ಯಂತ ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟ ಉಂಟಾಗಿದೆ. ಇದರಿಂದ ಭಾರತಕ್ಕೆ ಕೂಡ ದೊಡ್ಡ ಹಾನಿ ಆಗಿದೆ. ನಮ್ಮ ಮನೆಗೂ ಹಾನಿಯಾಗಿದೆ, ನಮಗೆ LPG ಸಿಗ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು 1951ರಲ್ಲಿ ಸೂಯೆಜ್ ಕಾಲುವೆಯ ಅಂದ್ರೆ ಸೂಯೆಜ್ ಕ್ಯಾನಲ್ ನ ವಿಷಯದಲ್ಲಿ ಕೊಟ್ಟಿರುವಂತಹ ಸಲಹೆ ಬಹಳ ಮುಖ್ಯ ಆಗುತ್ತೆ. 1951ರ ನವೆಂಬರ್ 3ರಂದು ಬ್ರಿಟನ್ ಸೂಯೆಜ್ ಪ್ರದೇಶದಲ್ಲಿ ಸೈನ್ಯವನ್ನ ಕಳಿಸುವಾಗ ಅಂದ್ರೆ ಸೂಯೆಜ್ ಕಾಲುವೆಯ ಪ್ರದೇಶದಲ್ಲಿ ತನ್ನ ಸೈನ್ಯವನ್ನ ಬ್ರಿಟನ್ ಕಳಿಸಿದಾಗ ಕೆಲವು ಪ್ರಶ್ನೆಗಳಿಗೆ ನೆಹರು ಅವರು ಉತ್ತರವನ್ನ ಕೊಡ್ತಾ ಒಂದು ದೃಢವಾದ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಸೈನ್ಯವನ್ನ ಬಳಸೋದು ಯುದ್ಧಕ್ಕೆ ಪ್ರಯತ್ನಿಸಿದಂತೆ ಆಗ್ತದೆ,
ಎಷ್ಟೇ ಸೈನ್ಯ ಕಳಿಸಿದ್ರು ಕೂಡ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ಸಮಸ್ಯೆ. ಸೂಯೆಜ್ ಕಾಲುವೆ ಸಂಪೂರ್ಣವಾಗಿ ಈಜಿಪ್ಟ್ನ ರಾಜಕೀಯ ಸಾರ್ವಭೌಮದ ಅಡಿಯಲ್ಲಿ ಇರಬೇಕು ಅಂತ ನೆಹರು ಅವರು ಹೇಳ್ತಾರೆ. ಆದ್ರೆ ಇತರ ದೇಶಗಳ ಹಡಗುಗಳು ಹಾದು ಹೋಗುವುದನ್ನ ನಿರ್ವಹಿಸಲು ಅಂತಾರಾಷ್ಟ್ರೀಯ ವ್ಯವಸ್ಥೆ ಇರಬಹುದು. ಆದ್ರೆ ಈಜಿಪ್ಟ್ನ ರಾಷ್ಟ್ರೀಯ ಅಧಿಕಾರಕ್ಕೆ ಯಾವುದೇ ಅಡ್ಡಿ ಬರಬಾರದು ಅಂತ ನೆಹರು ಅವರು ತಮ್ಮ ನಿಲುವನ್ನ ವ್ಯಕ್ತಪಡಿಸ್ತಾರೆ, ತಮ್ಮ ಸಲಹೆಯನ್ನ ಕೊಡ್ತಾರೆ. ಈ ಸಲಹೆಯನ್ನ ನೆಹರು 1956ರ ಸೂಯೆಜ್ ಸಮಸ್ಯೆಗೆ ಮುಂಚೆ ಅವರು ಕೊಟ್ಟಿದ್ರು. ಆಗ ಈಜಿಪ್ಟ್ ಅಧ್ಯಕ್ಷ ಗಮಲ್ ಅಬ್ದುಲ್ ನಾಸರ್ ಕಾಲುವೆಯನ್ನ ನ್ಯಾಷನಲೈಸ್ ಮಾಡಿದ್ರು, ಸೂಯೆಜ್ ಕಾಲುವೆಯನ್ನ ರಾಷ್ಟ್ರೀಕರಣಗೊಳಿಸಿದ್ರು. ನಂತರ ಬ್ರಿಟನ್ ಏನಿದೆ ಅದು ಫ್ರಾನ್ಸ್ ಮತ್ತೆ ಇಸ್ರೇಲ್ನ ಗುಪ್ತ ಮೈತ್ರಿಯನ್ನ ಮಾಡಿಕೊಂಡು ಈಜಿಪ್ಟ್ ಮೇಲೆ ದಾಳಿಯನ್ನ ಮಾಡಿತ್ತು. ನೆಹರು ಈ ಸಲಹೆಯನ್ನ ನೀಡಿದ್ದು 2ನೇ ವಿಶ್ವ ಯುದ್ಧದ ನಂತರ ಜಗತ್ತಿನಲ್ಲಿ ಶಕ್ತಿ ಸಮತೋಲನ ಬದಲಾಗ್ತಾ ಇರೋದನ್ನ ಮತ್ತೆ ಡಿಕಾಲನೈಸೇಷನ್ ಮತ್ತು ಭಾರತದ ಸ್ವಾತಂತ್ರ್ಯವನ್ನ ಗಮನದಲ್ಲಿಟ್ಟುಕೊಂಡು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು. ಈ ನೆಹರು ನಿಲುವನ್ನ ಈ ಕಾಲಕ್ಕೆ ಅನ್ವಯಿಸಿ ನೋಡುವ ನಾವು. 2026ರಲ್ಲಿ ಅಮೆರಿಕ ತನ್ನ ಅಧ್ಯಕ್ಷನ ನೇತೃತ್ವದಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ನ ನಿಯಂತ್ರಣದಿಂದ ಬಿಡಿಸಿ ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದು ಗ್ರೌಂಡ್ ಟ್ರೂಪ್ ಅನ್ನ ಸಿದ್ಧಪಡಿಸ್ತಾ ಇದೆ ಅಂತ ವರದಿಗಳು ಬಂದವು. ಸೊ ಈ ಸಂದರ್ಭದಲ್ಲಿ ನೆಹರು ಅವರ 1951ರ ಸಲಹೆ ಮುಖ್ಯ ಆಗುತ್ತೆ. ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಏನಿದ್ದಾನೆ ಆತ ಕೊಲೋನಿಯಲಿಸಂ ಅಂದ್ರೆ ವಸಾಹತುಶಾಹಿಯನ್ನ ಸಮರ್ಥಿಸಿಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದ. ಏನಿದೆ ಕೊಲೋನಿಯಲಿಸಂ ಅದು ಮುಗಿಯೋದಕ್ಕೆ ಅಂದ್ರೆ ಅದನ್ನ ಈ ಕೊಲೋನಿಯಲಿಸಂ ಅನ್ನ ಸಂಪೂರ್ಣವಾಗಿ ನಿಲ್ಲಿಸುವುದಕ್ಕೆ ಆಂಟಿ ಕೊಲೋನಿಯಲ್ ಮೂವ್ಮೆಂಟ್ಗಳಿಗೆ ಕಾರಣ, ಹೋರಾಟಗಳಿಗೆ ಕಾರಣ ಅಂತ ಆತ ತನ್ನ ಹೇಳಿಕೆಯಲ್ಲಿ ಕೊಟ್ಟಿದ್ದ. ಇದಕ್ಕೆ ಪೂರಕವಾಗಿ ಅಮೆರಿಕ ಏನಿದೆ ಅದು ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ವಿರುದ್ಧ ಫೆಬ್ರವರಿ 23, 2026ರಿಂದ ಯುದ್ಧವನ್ನ ಮಾಡ್ತಾ ಇರೋದು. ಕಾರ್ಗ್ ದ್ವೀಪವನ್ನ ವಶಪಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರೋದು. ಹಾರ್ಮುಜ್ ಜಲಸಂಧಿಯನ್ನ ಬಲವಂತವಾಗಿ ಓಪನ್ ಮಾಡುವ ಯೋಚನೆಗಳನ್ನ ಮಾಡ್ತಾ ಇರೋದು. ಸೊ ಇವೆಲ್ಲವೂ ಜಗತ್ತಿಗೆ ದೊಡ್ಡ ಮಟ್ಟದ ವಿಪತ್ತನ್ನ ತರುತ್ತದೆ. ಇದು ಜಾಗತಿಕವಾಗಿ ಅಮೆರಿಕ ತನ್ನ ವಸಾಹತುವನ್ನು ಸ್ಥಾಪನೆ ಮಾಡೋದಕ್ಕೆ ಮಾಡ್ತಾ ಇರುವಂತಹ ತಂತ್ರ. ಸೊ 1956ರಲ್ಲಿ ಸೂಯೆಜ್ ಕಾಲುವೆ ಇಶ್ಯೂ ಬಂದಾಗ, ಸೂಯೆಜ್ ಕ್ರೈಸಿಸ್ ಉಂಟಾದಾಗ ಜವಾಹರಲಾಲ್ ನೆಹರು ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಬ್ರಿಟನ್, ಫ್ರಾನ್ಸ್, ಇಸ್ರೇಲ್ ಈಜಿಪ್ಟ್ ಮೇಲೆ ದಾಳಿ ಮಾಡಿದ್ದನ್ನು ಅವರು ತೀವ್ರವಾಗಿ ಖಂಡಿಸ್ತಾರೆ. ಮಿಲಿಟರಿ ಆಕ್ಷನ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಕೊಲೋನಿಯಲ್ ರೂಲ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಕೊಲೋನಿಯಲ್ ರೂಲ್ ಅನ್ನ ಮತ್ತೆ ಸ್ಥಾಪನೆ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಮಿಲಿಟರಿ ಆಕ್ಷನ್ಸ್ ಅಂತ ಅವ್ರು ಹೇಳ್ತಾರೆ. ನೆಹರು ಅವರ ನಾಯಕತ್ವದಿಂದಾಗಿ ಸಂಕಟವನ್ನ ಅಂದ್ರೆ ಈ ಕ್ರೈಸಿಸ್ ಏನಿದೆ ಅದನ್ನ ಶಾಂತಿಯುತವಾಗಿ ಪರಿಹರಿಸೋದಕ್ಕೆ ಸಾಧ್ಯ ಆಯಿತು. ಮತ್ತೆ ಈಜಿಪ್ಟ್ನ ಸಾರ್ವಭೌಮತೆಯನ್ನ ರಕ್ಷಿಸುವುದಕ್ಕೆ ನೆಹರು ಅವರ ನಿಲುವು ಹೆಲ್ಪ್ ಮಾಡಿತ್ತು. ಆದ್ರೆ ನಮ್ಮ ಮೋದಿಜಿಯನ್ನ ನೋಡಿ ಕಾಮಿಡಿ ಮಾಡ್ತಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಮತ್ತೆ ಇಸ್ರೇಲ್ನೊಂದಿಗೆ ಸಂಪೂರ್ಣವಾದ ಬೆಂಬಲವನ್ನ ವ್ಯಕ್ತಪಡಿಸಿ ಭಾರತದ ವಿದೇಶಾಂಗ ನೀತಿಯ ಕೋರ್ ವ್ಯಾಲ್ಯೂಸ್ಗೆ ವಿರುದ್ಧವಾಗಿ ನಡ್ಕೊಂಡ್ರು. 1959ರ ಅಕ್ಟೋಬರ್ 1ರಂದು ನೆಹರು ಅವರು ಏನು ಪತ್ರವನ್ನ ಬರೀತಾರೆ ಭಾರತದ ಎಲ್ಲಾ ಮುಖ್ಯಮಂತ್ರಿಗಳಿಗೆ. ಅದರಲ್ಲಿ ಅವರು 1959ರಲ್ಲಿ ಇರಾನಿಗೆ ತಾವು ಮಾಡಿದಂತಹ ಭೇಟಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇರಾನ್ ಜನರು ಭಾರತದತ್ತ ತುಂಬಾ ವಿಶೇಷ ರೀತಿಯಲ್ಲಿ ನೋಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಸಾಮಾನ್ಯ ದೇಶವಲ್ಲ, ಭಾರತ ಅನ್ನೋದು ಸಾಮಾನ್ಯ ದೇಶ ಅಲ್ಲ, ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ನಮ್ಮದು ಒಂದು ವಿಶೇಷವಾದ ಸಂದೇಶ ಇದೆ. ಇದನ್ನ ಜಗತ್ತಿನ ಇತರ ಭಾಗಗಳಲ್ಲಿ ಹೆಚ್ಚು ಮೆಚ್ಚುತ್ತಾ ಇದ್ದಾರೆ ಜನ. ಕೆಲವು ದೇಶಗಳು ನಮ್ಮನ್ನ ಇಷ್ಟಪಡದೇ ಇರ್ಬೋದು, ಆದ್ರೆ ಪ್ರತಿ ದೇಶದ ಜನರು ನಮ್ಮನ್ನ ಮೆಚ್ಚುತ್ತಾರೆ. ನಾವು ಬಲಪ್ರಯೋಗದ ಭಾಷೆಯನ್ನ ಅಥವಾ ಶೀತಲ ಯುದ್ಧದ ಭಾಷೆಯನ್ನ ಮಾತನಾಡೋದಿಲ್ಲ. ಇದು ಅವರಿಗೆ ಸಂತೋಷವನ್ನ ತಂದಿದೆ ಅಂತ ನೆಹರು ಅವರು ಆ ಲೆಟರ್ ನಲ್ಲಿ ಹೇಳ್ತಾರೆ. ಸೊ ಇದಕ್ಕೆ ಹೇಳೋದು, ನೆಹರು ತರ ಬಟ್ಟೆ ಹಾಕೊಂಡು ಪಂಡಿತರಂತೆ ಫೋರ್ಸ್ ಕೊಟ್ರೆ ಸಾಕಾಗಲ್ಲ. ನೆಹರುವನ್ನ 24 ಗಂಟೆ ಬೈತಾ ಕೂತ್ಕೊಂಡ್ರೆ ಸಾಕಾಗಲ್ಲ. ನಲ್ಲಿಯಲ್ಲಿ ನೀರು ಬಾರದಿದ್ರೆ ನೆಹರು ಕಾರಣ ಅಂತ ಮೋದಿಜಿ ಅವರು ಹೇಳಿದ್ರೆ ಸಾಲದು. ಇದು ಯಾವುದೇ ರೀತಿಯಲ್ಲಿ ಮೋದಿ ಅವರನ್ನ ನೆಹರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೆಹರು ರೀತಿ ಅವರು ಆಗೋದಕ್ಕೆ ಸಾಧ್ಯನೂ ಇಲ್ಲ. ಮೋದಿಯವರ ಈ ಎಡಬಿಡಂಗಿ ನೀತಿಯ ಕಾರಣದಿಂದಾಗಿಯೇ ಅವರನ್ನ ಪ್ರಪಂಚ ನಿರ್ಲಕ್ಷ್ಯ ಮಾಡ್ತಾ ಇರೋದು. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ.